ವೀಕ್ಷಕರೇ, ಮೇಷರಾಶಿಯವರಿಗೆ ಈ ಜೂನ್ 2ರಿಂದ 2027ರವರೆಗೂ ಕೂಡ ಒಂದು ವರ್ಷಗಳ ಕಾಲ ಗುರುವಿನ ಪ್ರಭಾವ ಅಂದ್ರೆ ಗುರು ಸಂಚಾರ ಯೋಗದಿಂದ ನಿಮಗಿರ್ತಕ್ಕಂತಹ ಪ್ರಯೋಜನಗಳೇನು, ಲಾಭಗಳೇನು, ನಷ್ಟಗಳೇನು, ಆರೋಗ್ಯ ಯಾವ ತರ ಇರುತ್ತೆ, ನಿಮಗ್ ಗುರುಬಲ ಇದೆಯಾ, ಅಸಲಿಗೆ ನಿಮಗ್ ಗುರುಬಲ ಇದೆಯಾ ಇಲ್ವಾ, ಮತ್ತೆ ಇಲ್ಲದೆ ಇದ್ರೆ ಏನ್ ಮಾಡ್ಕೋಬೇಕು, ಗುರುಬಲ ಇಲ್ಲ ಅಂತಂದ್ರೆ ಲಾಭನೇ ಇಲ್ವಾ, ಯಾವೆಲ್ಲ ಲಾಭಗಳು ನಿಮಗಿರ್ತಕ್ಕಂಥದ್ದು. ಮತ್ತು ಈ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಗುರು ಸಂಚಾರ ಮಾಡ್ತಾ ಇರ್ತಕ್ಕಂಥದ್ದು ಜೂನ್ 2ನೇ ತಾರೀಕಿಗೆ. ಅಂದ್ರೆ ನಿಮಗೆ ಇದರ ಒಂದು ಪಾಸಿಟಿವ್ ನೆಗೆಟಿವ್ ಯಾವ ತರ ಒಂದು ಪರಿಣಾಮ ಬೀರುತ್ತೆ ಅನ್ನುವಂತ ವಿಸ್ತೃತವಾಗಿರತಕ್ಕಂತ ವರದಿ ಜೊತೆಗೆ ಈ ಗುರುವಿನ ಪ್ರಭಾವದ ವೃದ್ಧಿಗಾಗಿ ಏನ್ ಮಾಡ್ಕೋಬೇಕು ಅನ್ನುವಂತ ಅದ್ಭುತವಾದ ಪರಿಹಾರ ಈ ವಿಡಿಯೋದಲ್ಲಿ ನಿಮ್ಗೆ ಸಿಗ್ತಾ ಇರ್ತಕ್ಕಂಥದ್ದು. ಮತ್ತೆ ತಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ವೀಕ್ಷಕರೇ, ನಿಮ್ಮ ಒಂದು ಜೀವನದಲ್ಲಿ ಈಗ ನಡೀತಿರ್ತಕ್ಕಂಥ ಈ ಬದಲಾವಣೆ ಇದೆಯಲ್ಲ, ಇದು ಸಾಮಾನ್ಯವಾಗಿರತಕ್ಕಂತ ಬದಲಾವಣೆ ಅಲ್ಲ. ಮನೆ, ಮನಸ್ಸು, ಹಣ, ಗೌರವ ಎಲ್ಲದರ ಮೇಲೆಯೂ ಕೂಡ ಒಂದು ಪರಿಣಾಮ ಬೀರತಕ್ಕಂತಹ ಒಂದು ದೊಡ್ಡ ತಿರುವಿನ ಸಮಯ ಅಂದ್ರೂ ತಪ್ಪಾಗಲ್ಲ. ನೋಡಿ, ಜ್ಞಾನ, ಧರ್ಮ, ಭಾಗ್ಯದ ಕಾರಕನಾಗಿರತಕ್ಕಂತ ಗುರು ಚಂದ್ರನ ಅಧೀನದಲ್ಲಿರ್ತಕ್ಕಂತ ಕಟಕ ರಾಶಿಗೆ ಪ್ರವೇಶ ಮಾಡ್ತಾ ಇರತಕ್ಕಂಥದ್ದು. ಈ ಸಂಚಾರದಿಂದ ನಿಮ್ಮ ಜೀವನದ ಒಳಗಿನ ಕೆಲವೊಂದು ಶಾಂತಿ ಅಥವಾ ಕ್ರಾಂತಿ, ಕೆಲವೊಂದು ಕಷ್ಟಗಳು, ನಷ್ಟಗಳು, ತೊಂದರೆಗಳು, ಸ್ಥಿರತೆಗಳನ್ನ ಪರೀಕ್ಷಿಸ್ತಕ್ಕಂತ ಒಂದು ಕಾಲ ಅಂತ ಹೇಳ್ಬೋದು. ಒಂದು ನಿಮ್ಮ ಒಂದು ಮಾನಸಿಕವಾಗಿರತಕ್ಕಂತ ಸ್ಥಿತಿಯನ್ನ ಪರೀಕ್ಷಿಸುವಂತಹ ಒಂದು ಸಂದರ್ಭ. ನೋಡಿ, ಜೂನ್ ತಿಂಗಳ ಆರಂಭದಿಂದ ಮುಂದಿನ ಒಂದು ವರ್ಷದವರೆಗೆ ಗುರು ನಿಮ್ಮ ರಾಶಿಯಿಂದ 4ನೇ ಸ್ಥಾನದಲ್ಲಿ ಸಂಚರಿಸ್ತಾನೆ. ಇಲ್ಲಿ ಒಂದು ಪ್ರಮುಖವಾಗಿರತಕ್ಕಂತ ವಿಷಯ ಏನಂತಂದ್ರೆ, ಗುರು ಉಚ್ಚ ಸ್ಥಿತಿಯಲ್ಲಿ ಇರತಕ್ಕಂಥದ್ರಿಂದ ಶಕ್ತಿಶಾಲಿ ಆಗಿರತಕ್ಕಂಥದ್ದು. ಯಾಕಂತಂದ್ರೆ ಮೇಷರಾಶಿಗೆ ಅಧಿಪತಿ ಯಾರು? ಮಂಗಳ. ಮಂಗಳನಿಗೆ ಗುರು ಮಿತ್ರನಾಗಿರ್ತಕ್ಕಂಥದ್ರಿಂದ ಒಂದು ಒಳ್ಳೆಯ ಒಂದು ಪಾಸಿಟಿವ್ ಆಗಿರತಕ್ಕಂತ ಫಲ ಸಿಗುತ್ತೆ. ಆದ್ರೆ ಸಂಪೂರ್ಣವಾಗಿರತಕ್ಕಂತ ಗುರುಬಲ ಇಲ್ಲದೆ ಇದ್ರೂ ಕೂಡ ನಿಮಗೆ ಗುರುವಿನಿಂದ ಅನೇಕ ಅನುಕೂಲತೆಗಳು ಇದೆ ಅನ್ನುವಂಥದ್ದು. 4ನೇ ಸ್ಥಾನದಲ್ಲಿರ್ತಕ್ಕಂಥದ್ರಿಂದ ಸ್ವಲ್ಪ ನೇರವಾಗಿ ಗುರುಬಲ ಸಿಗದೇ ಇರಬಹುದು, ಆದ್ರೆ ಒಳ್ಳೆ ಫಲಗಳಿಗೇನೂ ಕೊರತೆ ಇಲ್ಲ. ಅನೇಕ ಸವಾಲುಗಳ ಮಧ್ಯದಲ್ಲೇ ಈ ಒಂದು ವರ್ಷದಲ್ಲಿ ಬಹಳಷ್ಟು ಅನುಕೂಲಕರವಾಗಿರ್ತಕ್ಕಂಥ ಫಲಗಳು ನಿಮಗಿರ್ತಕ್ಕಂಥದ್ದು. ನೋಡಿ, ಗ್ರಹಗಳ ಚಲನೆಯ ಪ್ರಭಾವ ನೋಡಿ, ಈ ಅವಧಿಯಲ್ಲಿ ಗುರು ಮನಸ್ಸು, ಮನೆ, ತಾಯಿ, ಸುಖ ಸ್ಥಾನವನ್ನ ಒಂದು ಸ್ಪರ್ಶಿಸ್ತಕ್ಕಂಥದ್ದು. ಚಂದ್ರನ ಪ್ರಭಾವದಿಂದಾಗಿ ಭಾವನಾತ್ಮಕತೆ ಹೆಚ್ಚಾಗ್ತಕ್ಕಂಥದ್ದು. ನೀವು ಕೆಲವೊಮ್ಮೆ ಅತಿಯಾಗಿ ಯೋಚಿಸ್ತಕ್ಕಂಥದ್ದು. ಒಳಗೆ ಕಳವಳ ಇರುತ್ತೆ, ಆದ್ರೆ ಕಾಣಿಸಿಕೊಳ್ಳೋದಿಲ್ಲ. ಮನಸ್ಸಿನಲ್ಲಿರ್ತಕ್ಕಂಥ ನೋವುಗಳನ್ನ ಮನಸ್ಸಿನಲ್ಲಿನೇ ಹುದುಗಿಸಿಟ್ಟುಕೊಳ್ತಕ್ಕಂಥದ್ದು, ಅದನ್ನ ಮನಸ್ಸನ್ನ ಗಟ್ಟಿಯಾಗಿಸ್ತಕ್ಕಂಥದ್ದು. ಆದ್ರೆ ಈ ಸಮಯದಲ್ಲಿ ನಿಮಗೆ ಶನಿ ಲಾಭ ಸ್ಥಾನಕ್ಕೆ ಸಂಬಂಧಿಸಿದ ಒಂದು ದೃಷ್ಟಿ ನೀಡತಕ್ಕಂಥದ್ರಿಂದ ಪ್ರಯತ್ನ ಮಾಡಿದ್ರೆ ನಿಮಗೆ ಫಲ ನಿಶ್ಚಿತವಾಗಿರತಕ್ಕಂತ ಪರಿಣಾಮಗಳನ್ನ ತಂದು ಕೊಡ್ತಕ್ಕಂತ ಸಾಧ್ಯತೆಗಳಿದೆ. ಅಂದ್ರೆ ಈ ಒಂದು ವರ್ಷದಲ್ಲಿ ನಿಮಗೆ ಹಣಕಾಸಿನಲ್ಲಿ ಏನು ಪ್ರಯೋಜನ ಇದೆ ಅಂತ ನೋಡಿದ್ರೆ, ಈ ವರ್ಷದಲ್ಲಿ ಹಣ ಬರುತ್ತೆ, ಆದ್ರೆ ಉಳಿಸ್ಕೊಳ್ಳೋದಕ್ಕೆ ನಿಮ್ಮ ನಿಯಂತ್ರಣ ಅನ್ನುವಂಥದ್ದು ಬಹಳಷ್ಟು ಮುಖ್ಯವಾಗುತ್ತೆ. ಅಂದ್ರೆ ಸಾಕಷ್ಟು ದುಡ್ಡು ಬಂದ್ರೂ ಕೂಡ ಅದನ್ನ ಯಾವ ರೀತಿ ಉಳಿಸ್ಕೋಬೇಕು ಅನ್ನುವಂತ ಒಂದು ಪ್ಲಾನ್ ಅನ್ನ ನಿಮ್ಮಲ್ಲಿ ಸೆಟ್ ಮಾಡ್ಕೋಬೇಕಾಗತ್ತೆ. ಮನೆ, ಜಮೀನು, ವಾಹನ, ಕುಟುಂಬದ ಖರ್ಚುಗಳು ಸ್ವಲ್ಪ ಹೆಚ್ಚಾಗುವಂತಹ ಸಾಧ್ಯತೆಗಳಿರೋದ್ರಿಂದ ಲಾಭ ಹೆಚ್ಚಾಗಿದ್ರು ಕೂಡ ಉಳಿಸ್ಕೊಳಕ್ ಆಗದೆ ಇರತಕ್ಕಂತ ಒಂದು ಸ್ಥಿತಿ ಇರುತ್ತೆ. ಅದನ್ನ ನೀವು ಬುದ್ಧಿವಂತಿಕೆಯಿಂದ, ತಾಳ್ಮೆಯಿಂದ, ಎಚ್ಚರಿಕೆಯಿಂದ ಒಂದು ಹಣಕಾಸಿನ ಕಡೆ ಚೆನ್ನಾಗಿ ನಿರ್ವಹಿಸ್ತಕ್ಕಂತ ಪ್ರಯತ್ನವನ್ನ ನೀವು ಮಾಡ್ಕೋಬೇಕಾಗತ್ತೆ. ಇದು ಇನ್ನು ಶಿಕ್ಷಣ ಕ್ಷೇತ್ರ ಯಾವ ತರ ಇರುತ್ತೆ ನೋಡಿ, ಈ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಒಳ್ಳೆ ಸಾಧನೆ ಮಾಡ್ಲಿಕ್ಕೆ ಅವಕಾಶ ಖಂಡಿತವಾಗ್ಲೂ ಇದೆ. ಹೆಚ್ಚಿನ ಪರಿಶ್ರಮ ಪಡಬೇಕು. ಇನ್ನು ಈ ಸಲಹೆಗಾರಿಕೆ ಕೆಲಸ ಮಾಡುವಂತದ್ದು, ರಿಯಲ್ ಎಸ್ಟೇಟ್ ಕೆಲಸ ಮಾಡುವಂತದ್ದು, ಈ ವ್ಯಾಪಾರ ವಹಿವಾಟು ಮಾಡ್ತಕ್ಕಂಥವ್ರಿಗೆ, ಗೃಹ ಉಪಯೋಗಿ ವಸ್ತುಗಳನ್ನ ಮಾರಾಟ ಮಾಡ್ತಕ್ಕಂಥವ್ರಿಗೆ, ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥವ್ರಿಗೆ, ಕೃಷಿ, ಹಾಲು ಅಥವಾ ನೀರಿಗೆ ಸಂಬಂಧಿಸಿರ್ತಕ್ಕಂಥ ಉದ್ಯಮಗಳು ಬಹಳಷ್ಟು ಅನುಕೂಲಕರವಾಗಿರ್ತಕ್ಕಂತಹ ಉದ್ಯೋಗಗಳು ಮತ್ತು ಈ ಕಾರ್ಯಗಳಲ್ಲಿ ಹೆಚ್ಚಿನ ಒಂದು ಯಶಸ್ಸನ್ನ ಪಡ್ಕೊಳ್ಳುವಂತ ಸಾಧ್ಯತೆ ಇದೆ. ಇನ್ನು ನಿಮಗೆ ಈ ಕೆಲಸಗಳಲ್ಲಿ ಎಚ್ಚರಿಕೆ ಇರಬೇಕಾಗಿರತಕ್ಕಂತಹ ವೃತ್ತಿಗಳು ಅಂದ್ರೆ ಕೆಲಸಗಳು ಯಾವುದು ಅಂತಂದ್ರೆ, ಈ ಕಟ್ಟಡ ನಿರ್ಮಾಣ ಮಾಡುವಂತವ್ರಿಗೆ, ದೊಡ್ಡ ಮಟ್ಟದ ಹೂಡಿಕೆ ಮಾಡುವಂತವ್ರಿಗೆ, ಜಂಟಿ ವ್ಯವಹಾರಗಳನ್ನ ಮಾಡುವಂತವ್ರಿಗೆ ಮತ್ತು ಹೊಸ ಕೆಲಸ ಹುಡುಕ್ತಾ ಇರತಕ್ಕಂಥವ್ರಿಗೆ ಜೂನ್ ನಂತರ ಒಂದು ಸ್ವಲ್ಪ ಎಚ್ಚರಿಕೆ ಇದ್ರೆ ಒಳ್ಳೆ ಅವಕಾಶಗಳು ನಿಮಗ್ ಬರುತ್ತೆ. ತಾಳ್ಮೆ ಅನ್ನುವಂಥದ್ದು ಮುಖ್ಯ. ತಕ್ಷಣದ ಅನಿರೀಕ್ಷಿತ ಒಂದು ನಿರ್ಧಾರಗಳನ್ನ ತೆಗೆದುಕೊಳ್ಬಾರ್ದು. ಏನಂತಂದ್ರೆ ಕೆಲವೊಮ್ಮೆ ಸಂದರ್ಭಗಳು ಬರ್ತವೆ, ಸಡನ್ ಆಗಿ ಸಂದರ್ಭಗಳು ಬರ್ತವೆ ಅಂತ ತಿಳ್ಕೊಂಡು ಸಡನ್ ಆಗಿ ಅದು ಕೈ ಹಾಕಬಾರ್ದು. ಯಾಕಂದ್ರೆ ದೊಡ್ಡ ಯೋಜನೆಗಳು ಇವು. ಇದನ್ನ ಸ್ವಲ್ಪ ಯೋಚನೆ ಮಾಡಿ ನಿಮ್ಮ ಆರ್ಥಿಕ ಸ್ಥಿತಿಗತಿಗಳನ್ನ ನೋಡ್ಕೊಂಡು ಸ್ವಲ್ಪ ಬೇರೆಯವರ ಸಲಹೆಯನ್ನ ತೆಗೆದುಕೊಂಡು, ಆಪ್ತರ ಸಲಹೆಯನ್ನ ತೆಗೆದುಕೊಂಡು ನಿರ್ಧಾರ ತಗೋಬೇಕು. ಇನ್ನು ಈ ಒಂದು ವರ್ಷದಲ್ಲಿ
ಆರೋಗ್ಯದ ಸ್ಥಿತಿ ಯಾವ ತರ ಇದೆ ಅನ್ನುವಂಥದ್ರ ಬಗ್ಗೆ, ಮಕ್ಕಳ ಬಗ್ಗೆ, ಬಂಧು ಮಿತ್ರರ ಬಗ್ಗೆ, ದಾಂಪತ್ಯ ಜೀವನದ ಬಗ್ಗೆ, ಪ್ರಯಾಣದ ಬಗ್ಗೆ ಮತ್ತು ಹೊಸ ವಸ್ತುಗಳ ಖರೀದಿ ಬಗ್ಗೆ, ಸಾರ್ವಜನಿಕ ಜೀವನದ ಬಗ್ಗೆ ಮತ್ತು ಶಾಸ್ತ್ರೋಕ್ತ ಪರಿಹಾರಗಳ ಬಗ್ಗೆ ಅದ್ಭುತವಾದ ಮಾಹಿತಿಯನ್ನ ತಿಳಿಸೋದಿದೆ. ಅದಕ್ಕಿಂತ ಮುಂಚೆ ನಿಮಗಾಗಿಯೇ ಒಂದು ಚಿಕ್ಕ ವಿಡಿಯೋ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ, ಉಳಿದಿರುವಂತ ಮಾಹಿತಿ ತಿಳಿಸೋಣ. ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಇದು ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಾ ಇರತಕ್ಕಂಥದ್ದು. ಹಿಂದಕ್ಕೆ ಮಗು ಹುಟ್ಟಿದ ತಕ್ಷಣ ಮಗುವಿನ ಜಾತಕ ಬರೆಸ್ತಿದ್ರು ನಮ್ಮ ಪೂರ್ವಿಕರು. ಯಾಕಂತಂದ್ರೆ ಅವ್ರಿಗೆ ಅದ್ರ ಬಗ್ಗೆ ಅಪಾರವಾದ ಜ್ಞಾನ ಇತ್ತು, ತಿಳಿದಿತ್ತು. ಈಗ ಯಾರಿಗೂ ತಿಳಿದು ಇಲ್ಲ, ಅದ್ರ ಬಗ್ಗೆ ಸಮಯನೂ ಇಲ್ಲ. ಹಾಗಾಗಿ JB ಪ್ರೊಡಕ್ಷನ್ಸ್ ಅವರು ನೀವು ಕುಳಿತಲ್ಲಿ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳೋದಕ್ಕೆ ಒಂದು ಅದ್ಭುತವಾಗಿರತಕ್ಕಂತಹ ಒಂದು ಜಾತಕ ಫಲ ಸಿಗ್ತಾ ಇದೆ. ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ. ನೋಡಿ, ಈ ಒಂದು ವರ್ಷದಲ್ಲಿ ಅಂದ್ರೆ ಜೂನ್ 2ರಿಂದ ಒಂದು ವರ್ಷಗಳ ಕಾಲ ಗುರುವಿನ ಪ್ರಭಾವದಿಂದಾಗಿ ನಿಮ್ಮ ಜೀವನದ ಮೇಲೆ ಆರೋಗ್ಯದ ಪರಿಣಾಮ ಯಾವ ತರ ಇರುತ್ತೆ ಅಂತಂದ್ರೆ, ನೋಡಿ, ಈ ಜೀರ್ಣ ಕ್ರಿಯೆಗೆ ಸಂಬಂಧಿಸಿರುವಂತಹ ಅಥವಾ ಯಕೃತ್ತಿನ ಭಾಗ ಹಾಗೂ ಈ ಎದೆ ಭಾಗ, ಈ ಮೂರರಲ್ಲಿ ಸ್ವಲ್ಪ ಗಮನ ಹರಿಸ್ತಕ್ಕಂತ ಅವಶ್ಯಕತೆ ಇರುತ್ತೆ. ಅತಿಯಾದಂತಹ ಊಟ, ಜಾಸ್ತಿ ಹೆವಿ ಊಟ ಮಾಡುವಂಥದ್ದು ಅಥವಾ ಸಿಹಿ ಪದಾರ್ಥ ಜಾಸ್ತಿ ತಿನ್ನುವಂಥದ್ದು, ಇದು ಸ್ವಲ್ಪ ಆರೋಗ್ಯದ ಮೇಲೆ ಪರಿಣಾಮ ಬೀರತಕ್ಕಂತಹ ಸಾಧ್ಯತೆಗಳು. ಮತ್ತೆ ಸಮಯ ಬಿಟ್ಟು ಸಮಯಕ್ಕೆ ಊಟ ಮಾಡಿದ್ರೆ, ಸಮಯಕ್ಕೆ ಸರಿಯಾಗಿ ಊಟ ಮಾಡ್ಕೋಬೇಕು. ಸಮಯ ಬಿಟ್ಟು ಸಮಯಕ್ಕೆ ಊಟ ಮಾಡಿದ್ರು ಕೂಡ ಆರೋಗ್ಯದ ಮೇಲೆ ಸಮಸ್ಯೆ ಹೆಚ್ಚಾಗುತ್ತೆ. ಸ್ವಲ್ಪ ಮನಸ್ಸಿನ ಒತ್ತಡ ದೇಹಕ್ಕೆ ಪರಿಣಾಮ ಬೀರುವಂಥದ್ದು, ಅದನ್ನ ನಿರ್ಲಕ್ಷ್ಯ ಮಾಡಬಾರದು. ಚಿಂತೆ, ಮಾನಸಿಕವಾದ ಯೋಚನೆಗಳು ಆರೋಗ್ಯದ ಮೇಲೆ ಸಹಜವಾಗಿ ಪರಿಣಾಮ ಬೀರುತ್ತೆ. ಹಾಗಾಗಿ ಯೋಚನೆ, ಚಿಂತೆಯನ್ನ ಬಿಡಬೇಕು, ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡಬೇಕು. ಇನ್ನು ಈ ವಿದ್ಯಾಭ್ಯಾಸ ನೋಡಿ, ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಇದು ಒಳ್ಳೆಯ ಸಮಯ ಅಂತ ಹೇಳ್ಬೋದು. ಏಕಾಗ್ರತೆ ಮತ್ತು ನಿಧಾನವಾಗಿ ಸ್ವಲ್ಪ ನಿಮ್ಮ ಮಾನಸಿಕ ಸ್ಥಿತಿಯನ್ನ ಹೆಚ್ಚಿಸ್ಕೊಳ್ತಕ್ಕಂತ ಪ್ರಯತ್ನವನ್ನು ಮಾಡ್ಕೋಬೇಕು. ಉನ್ನತ ಶಿಕ್ಷಣಕ್ಕೆ ಅಡೆತಡೆಗಳು ಕಡಿಮೆ ಆಗುತ್ತೆ. ಇನ್ನು ನಿಮ್ಮ ಮಕ್ಕಳು ಓದ್ತಾ ಇದ್ದಾರೆ ಅಂತಂದ್ರೆ ಕೆಲವೊಮ್ಮೆ ಚಿಂತೆ ಇರುತ್ತೆ, ಆದ್ರೆ ಅಂತಿಮವಾಗಿ ನಿಮಗೆ ಸಂತೋಷ ಅಂತೂ ಸಿಗುತ್ತೆ. ಸ್ವಯಂ ವಿದ್ಯಾಭ್ಯಾಸ ಮಾಡ್ತಕ್ಕಂಥವ್ರಿಗೆ ಈ ಸಮಯದಲ್ಲಿ ಹೊಸ ಕೌಶಲ್ಯಗಳನ್ನ ಕಲಿಯೋದಕ್ಕೆ ಅವಕಾಶಗಳು ತುಂಬಾ ಚೆನ್ನಾಗಿದೆ. ಇನ್ನು ಬಂಧು ಮಿತ್ರರು ಮತ್ತು ಈ ಜನಸಂಪರ್ಕದ ಬಗ್ಗೆ ಈ ವರ್ಷದಲ್ಲಿ ಹೇಗಿದೆ ನೋಡಿ, ಸಾಮಾಜಿಕವಾಗಿ ನಿಮ್ಮ ಗೌರವ ಹೆಚ್ಚಾಗುತ್ತೆ. ಹಿರಿಯರು ಅಥವಾ ಗಣ್ಯ ವ್ಯಕ್ತಿಗಳು ಸಂಪರ್ಕ ನಿಮಗೆ ಹೆಚ್ಚಾಗುತ್ತೆ. ಹಳೆಯ ಸ್ನೇಹಿತರ ಭೇಟಿಯಾಗಿ ಮನಸ್ಸಿಗೆ ಸ್ವಲ್ಪ ಸಂತೋಷ, ಹರ್ಷ ಆಗುತ್ತೆ. ಮತ್ತು ಈ ಮನೆಯೊಳಗಿನ ಕೆಲವು ಮಾತುಕತೆಗಳು ಸ್ವಲ್ಪ ಜಾಗ್ರತೆಯಿಂದ ಇದ್ರೆ ಅಗತ್ಯ. ಯಾಕಂತಂದ್ರೆ ಜಾಗೃತಿಯನ್ನಾಗಿ ನೀವು ವಹಿಸ್ಕೋಬೇಕಾಗತ್ತೆ. ಯಾಕಂದ್ರೆ ಸಣ್ಣ ಸಣ್ಣ ವಿಷಯ ದೊಡ್ಡದಾಗುವಂತ ಸಾಧ್ಯತೆ ಇರುತ್ತೆ, ಸ್ವಲ್ಪ ಗಮನ ಹರಿಸಿ. ಇನ್ನು ದಾಂಪತ್ಯ ಜೀವನ ನೋಡಿ, ಸಾಮರಸ್ಯ ಇರುತ್ತೆ. ಪತಿ ಪತ್ನಿಯರ ಮಧ್ಯದಲ್ಲಿ ತುಂಬಾ ಚೆನ್ನಾಗಿ ಹೊಂದಾಣಿಕೆ ಇರುತ್ತೆ. ಆದ್ರೆ ಭಾವನಾತ್ಮಕವಾದಂತ ಮಾತುಗಳು ಕೆಲವೊಮ್ಮೆ ಭಿನ್ನಾಭಿಪ್ರಾಯಗಳನ್ನ ತರುವಂತದ್ದು. ಈ ಸಂಗಾತಿಯ ಆರ್ಥಿಕ ಸ್ಥಿತಿ ಮತ್ತು ಆಸ್ತಿಗೆ ಸಂಬಂಧಿಸಿರತಕ್ಕಂತ ಸಹಾಯ ನಿಮಗ್ ಸಿಗುತ್ತೆ. ಅಂದ್ರೆ ನಿಮ್ಮ ಪತಿಯಿಂದನೋ ಅಥವಾ ನಿಮ್ಮ ಪತ್ನಿಯಿಂದನೋ ನಿಮಗೆ ಲಾಭಕಾರಕವಾದಂತಹ ಒಂದು ಫಲ ನಿಮಗೆ ಈ ವರ್ಷದಲ್ಲಿ ಸಿಗ್ತಾ ಇರತಕ್ಕಂಥದ್ದು. ಇನ್ನು ಈ ಪ್ರಯಾಣದ ಬಗ್ಗೆ ನೋಡೋದಾದ್ರೆ, ಈ ವರ್ಷದಲ್ಲಿ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ಕೊಡುವಂತಹ ಯೋಗಗಳು ನಿಮಗೆ ಕಂಡು ಬರುತ್ತೆ. ಕುಟುಂಬದೊಂದಿಗೆ ಸಣ್ಣ ಪ್ರಯಾಣಗಳು ಹೆಚ್ಚು ಸಂತೋಷವನ್ನ ನೀಡುವಂಥದ್ದು. ದೂರ ಪ್ರಯಾಣಗಳಿಗಿಂತಲೂ ಈ ಹತ್ತಿರ ಪ್ರವಾಸಗಳು ಉತ್ತಮವಾದಂತಹ ಫಲ ನಿಮಗೆ ಕೊಡುವಂಥದ್ದು. ಅಂದ್ರೆ ಈ ವರ್ಷದಲ್ಲಿ ಹೊಸ ವಸ್ತುಗಳ ಖರೀದಿ ಮಾಡುವಂತದ್ರ ಬಗ್ಗೆ ಹೇಗಿದೆ ಅಂತಂದ್ರೆ, ನೋಡಿ, ಮನೆ, ಜಮೀನು, ವಾಹನಗಳು ಇವುಗಳಿಗೆ ಹೊಸ ಯೋಗ ಇರುವಂತದ್ದು. ಆದ್ರೆ ನಿಮ್ಮ ಜಾತಕದ ಸ್ಥಿತಿಗಳ ಮೇಲೆ ಅವಲಂಬಿತವಾಗಿರುವಂತದ್ದು. ಅಂದ್ರೆ ನಿಮ್ಮ ಜನ್ಮ ಜಾತಕವನ್ನು ಒಮ್ಮೆ ಪರಿಶೀಲನೆ ಮಾಡಿಸ್ಕೊಂಡ್ರೆ ಬಹಳಷ್ಟು ಒಳ್ಳೆಯದು. ಅವಸರದಿಂದ ಖರೀದಿ ಮಾಡುವಂತದ್ದು ಬೇಡ. ಸ್ವಲ್ಪ ವಿಚಾರಿಸಿ ಹಿಂದೆ ಮುಂದೆ ಯೋಚನೆ ಮಾಡಿಕೊಂಡು ಹೊಸ ವಸ್ತುಗಳನ್ನ ಖರೀದಿ ಮಾಡಿ. ವಾಹನಗಳನ್ನ, ಒಡವೆಗಳನ್ನ, ವಸ್ತುಗಳನ್ನ ಏನೇ ನೀವು ಪರ್ಚೇಸ್ ಮಾಡ್ತಾ ಇದ್ದೀರಿ ಅಂತಂದ್ರೆ ಸ್ವಲ್ಪ ಯೋಚನೆ ಮಾಡ್ಕೊಂಡು ಮಾಡಿ. ಇನ್ನು ನಿಮ್ಮ ಸಾರ್ವಜನಿಕ ಜೀವನ ಹೇಗಿದೆ ನೋಡಿ, ನಿಮ್ಮ ಮಾತಿಗೆ ಒಂದು ಬೆಲೆ ಇರುತ್ತೆ. ಈ ಒಂದು ವರ್ಷದಲ್ಲಿ ಜನರ ನಡುವೆ ಗೌರವ ನಿಮಗೆ ಹೆಚ್ಚಾಗುತ್ತೆ. ನಿಮ್ದೇ ಆದಂತದ್ದು ಒಂದು ತೂಕ ಇರುತ್ತೆ. ಆದ್ರೆ ನೀವು ಹೇಳುವಂತ ಮಾತುಗಳು ಪ್ರಭಾವವನ್ನ ಬೀರುವಂತದ್ದು. ಆದ್ರಿಂದ ನಿಮ್ ಮಾತಿನ ಮೇಲೆ ಹಿಡಿತಾ ಇರಬೇಕು. ಮಾತು ಯಾವಾಗ ಆಡ್ಬೇಕು, ಎಷ್ಟು ಮಾತಾಡಬೇಕು ಅನ್ನುವಂತಹ ಒಂದು ತೂಕಬದ್ಧವಾಗಿ ಮಾತಾಡಿದ್ರೆ ಇನ್ನೂ ನಿಮ್ಮ ಗೌರವ ಹೆಚ್ಚಾಗುವಂತಹ ಸಾಧ್ಯತೆಗಳು ಕಂಡು ಬರುವಂತದ್ದು. ಇನ್ನು ಈ ಒಂದು ವರ್ಷದಲ್ಲಿ ಪ್ರಮುಖವಾದಂತ ಎಚ್ಚರಿಕೆಗಳು ಯಾವ್ದು, ಯಾವುದ್ರ ಬಗ್ಗೆ ನೀವು ಎಚ್ಚರಿಕೆಯಿಂದ ಇರಬೇಕು ಅಂತಂದ್ರೆ,
ಈ ವರ್ಷದ ಪ್ರಮುಖ ಎಚ್ಚರಿಕೆಗಳು ಅಂದ್ರೆ ಈ ತಾಯಿಯ ಆರೋಗ್ಯವನ್ನ ನಿರ್ಲಕ್ಷ್ಯ ಮಾಡುವಂತದ್ದು ಬೇಡ. ಮಾನಸಿಕವಾಗಿರ್ತಕ್ಕಂಥ ಅಶಾಂತಿಯನ್ನ ನಿಯಂತ್ರಣ ಮಾಡ್ಕೋಬೇಕು. ಅಂದ್ರೆ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಆರೋಗ್ಯದ ಬಗ್ಗೆ ಗಮನ ಹರಿಸ್ಬೇಕು. ಒಂದು. ಎರಡನೇದು, ನಿಮ್ಮ ಮನಸ್ಸಿನ ಅಶಾಂತಿಯನ್ನ ನಿಯಂತ್ರಣದಲ್ಲಿ ಇಟ್ಕೋಬೇಕು. ಮನಸ್ಸನ್ನ ಹರಿಬಿಡಬಾರದು. ದುಷ್ಟ ಕೆಲಸಗಳ ಕಡೆಗೆ, ದುಷ್ಟ ಕಾರ್ಯಗಳ ಕಡೆಗೆ ಹೆಚ್ಚಿನ ಮನಸ್ಸನ್ನ ಮಾಡಬಾರ್ದು. ಇನ್ನು ಹೂಡಿಕೆ ಮಾಡುವಾಗ ಆತುರ ಮಾಡ್ಲಿಕ್ಕೆ ಹೋಗ್ಬಾರ್ದು, ಯೋಚನೆಯನ್ನ ಮಾಡ್ಬೇಕಾಗತ್ತೆ. ಕುಟುಂಬದಲ್ಲಿ ಮಾತನಾಡುವಾಗ ಸ್ವಲ್ಪ ಮಾತಿನಲ್ಲಿ ನಿಯಂತ್ರಣ ಇರಲಿ. ಸಾರ್ವಜನಿಕವಾಗಿಯೋ ಕುಟುಂಬದಲ್ಲಿಯೋ ಸ್ವಲ್ಪ ಮಾತಿನಲ್ಲಿ ಇಡ್ತಿರ್ಬೇಕು. ಅತಿಯಾಗಿರ್ತಕ್ಕಂಥ ನಿರೀಕ್ಷೆ ಹತಾಶೆಗೆ, ನಿರಾಶೆಗೆ ಕಾರಣ ಆಗುತ್ತೆ. ಅತಿಯಾದ ಒಂದು ನಿರೀಕ್ಷೆ ಬೇಡ. ನೀವೆಲ್ಲಿದ್ದೀರಿ, ನೀವ್ ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅದ್ರ ಬಗ್ಗೆ ಫೋಕಸ್ ಮಾಡಿ. ನಿಮ್ಮ ಒಂದು ಕಕ್ಷೆ ಇರುತ್ತಲ್ಲ, ನಿಮ್ಮ ಕಕ್ಷೆಯಲ್ಲಿನೇ ನೀವಿರುವಂತ ಪ್ರಯತ್ನವನ್ನ ಮಾಡಿ. ಅತಿಯಾದಂತ ಆಶೆನೂ ಬೇಡ, ಅತಿಯಾದಂತ ರಿಸ್ಕ್ ಅನ್ನು ನೀವು ತೆಗೆದುಕೊಳ್ಳುವಂತದ್ದು ಬೇಡ. ಈ ಎಲ್ಲ ಎಚ್ಚರಿಕೆಗಳನ್ನ ಈ ವರ್ಷದಲ್ಲಿ ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಇನ್ನು ಪರಿಹಾರಗಳು, ಈ ಪರಿಹಾರ ಬೇಕೇ ಬೇಕು ನಿಮ್ಗೆ. ಯಾಕಂದ್ರೆ ಗುರುವಿನ ಅನುಗ್ರಹ ನೀವು ಪಡ್ಕೋಬೇಕು ಅಂತಂದ್ರೆ ಈ ಪರಿಹಾರ ಬೇಕಾಗತ್ತೆ. ಬಹಳ ಒಳ್ಳೆ ಪರಿಹಾರಗಳು. ಇದನ್ನ ನೀವು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅನ್ನುವಂತ ನಿಮ್ಮ ಅಮೂಲ್ಯ ಅಭಿಪ್ರಾಯವನ್ನ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ನಿಮ್ಮ ಅಭಿಪ್ರಾಯ ನಮಗೆ ತುಂಬಾ ಮುಖ್ಯ. ಜೊತೆಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ರಾಶಿ ಫಲದ ಲಿಂಕ್ ಸಿಗುತ್ತೆ. ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ಮಾಹಿತಿಯನ್ನ ನೋಡ್ಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಈ ಒಂದು ವರ್ಷದಲ್ಲಿ ಒಂದು ಗುರುವಿನ ಪ್ರಭಾವವನ್ನ ವೃದ್ಧಿ ಮಾಡೋದಕ್ಕಾಗಿ ಏನ್ ಮಾಡ್ಕೋಬೇಕು? ಪ್ರತಿ ಗುರುವಾರ ದಕ್ಷಿಣಾಮೂರ್ತಿ ಅಥವಾ ಶ್ರೀ ವಿಷ್ಣುವಿನ ಆರಾಧನೆ ಮಾಡ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯ ಫಲ ಸಿಗುತ್ತೆ. ಹಳದಿ ವಸ್ತುಗಳನ್ನ ದಾನವನ್ನಾಗಿ ನೀಡ್ತಕ್ಕಂಥದ್ದು, ವಿಶೇಷವಾಗಿ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಪೆನ್ನುಗಳನ್ನ ನೀಡುವಂಥದ್ದು ಮತ್ತೆ ಬಹಳಷ್ಟು ಒಳ್ಳೆ ಫಲ ಸಿಗುತ್ತೆ ಇದರಿಂದ. ಮತ್ತು ಗುರುವಾರ ದಿವಸ ಉಪವಾಸ ಅಥವಾ ಸಾತ್ವಿಕ ಆಹಾರ ಪಾಲನೆ ಮಾಡತಕ್ಕಂಥದ್ದು ಬಹಳಷ್ಟು ಅನುಕೂಲಕರವಾಗಿರ್ತಕ್ಕಂಥ ಪರಿಣಾಮ ಸಿಗುತ್ತೆ. ಜೊತೆಗೆ ವಿಷ್ಣು ಸಹಸ್ರನಾಮ ಪಠಣ ಮಾಡತಕ್ಕಂಥದ್ರಿಂದ ಓಂ ಗುರುವೇ ನಮಃ ಈ ಒಂದು ಜಪವನ್ನ ಮಾಡತಕ್ಕಂಥದ್ದು ನಿಮ್ಮ ಮನಸ್ಸಿಗೆ ಶಾಂತಿಯನ್ನ ನೀಡತಕ್ಕಂಥದ್ದು. ಜೊತೆಗೆ ತಂದೆ ತಾಯಿಗಳ, ಗುರುಗಳ ಸೇವೆಯನ್ನ ಮಾಡುವಂಥದ್ದು, ಅವರಿಗೆ ಗೌರವಿಸುವಂಥದ್ದು, ಅವರ ಮನಸ್ಸನ್ನ ನೋಯಿಸದೇ ಇರತಕ್ಕಂತಹ ಪ್ರಯತ್ನವನ್ನ ನೀವು ಇಲ್ಲಿ ಮಾಡಿದ್ರೆ ನಿಮಗೆ ಅತ್ಯುತ್ತಮವಾಗಿರ್ತಕ್ಕಂತಹ ಲಾಭ ಆಗತ್ತೆ, ಅನುಕೂಲ ಆಗತ್ತೆ. ಈ ಪರಿಹಾರಗಳು ನಿಮ್ಮ ಜೀವನದಲ್ಲಿ ಬಹಳಷ್ಟು ವರ್ಕ್ ಮಾಡುತ್ತೆ. ಖಂಡಿತವಾಗ್ಲೂ ಪ್ರಯತ್ನ ಮಾಡಿ ನೋಡಿ, ಇದರಿಂದ ಬಹಳಷ್ಟು ಉಪಯೋಗ ಆಗುತ್ತೆ. ಈ ಒಂದು ವರ್ಷಗಳ ಕಾಲ ಗುರುವಿನ ಅನುಗ್ರಹ ಇರ್ಲಿ. ಜೊತೆಗೆ ನಿಮ್ಮ ಜೀವನದಲ್ಲಿ ನೀವು ಕಂಡಂತಹ ಕನಸುಗಳು ನನಸಾಗ್ಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.